ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದಾಧೂಮ್ನ ಮಹಾಶಂಕ ಭೀಮಕರ್ಮ ರುಕೋದರಃ. ಇಲ್ಲಿ ಋಷಿಕೇಶನು ತನ್ನ ಪಾಂಚಜನ್ಯ ಎಂಬ ಶಂಖವನ್ನು ಊದಿದನು. ದೇವದತ್ತ ಎಂಬ ಮಹಾಭಯಂಕರವಾದ ಶಂಖವನ್ನು ಅರ್ಜುನನು ಊದಿದನು. ರುಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲ ಭೀಮನು ಪೌಂಡ್ರವೆನ್ನುವ ಶಂಖವನ್ನು ಊದಿದರು. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನನ್ನು ಋಷಿಕೇಶ ಎಂದು ಕರೆದಿದೆ, ಏಕೆಂದರೆ ಅವನು ಎಲ್ಲ ಇಂದ್ರಿಯಗಳ ಒಡೆಯ. ಎಲ್ಲ ಜೀವಿಗಳ ಹೃದಯಗಳಲ್ಲಿ ನೆಲೆಸಿರುವ ಭಗವಂತನು ಅವರ ಇಂದ್ರಿಯಗಳನ್ನು ನಿರ್ದೇಶಿಸುತ್ತಾನೆ. ಭಕ್ತನು ಪರಿಶುದ್ಧನಾದರೆ ಭಗವಂತನು ಅವರ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾನೆ. ಇಲ್ಲಿ ಅರ್ಜುನನ ಅಲೌಕಿಕ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾರೆ, ಆದ ಕಾರಣ ಅವರ ಹೆಸರು ಋಷಿಕೇಶ. ಭಗವಂತನು ನಾನಾ ಕಾರಣಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳಿವೆ. ಅವನು ಮಧು ಎಂಬ ರಾಕ್ಷಸನನ್ನು ಕೊಂದ ಎಂಬ ಕಾರಣಕ್ಕೆ ಮಧುಸೂದನ. ವಾಸುದೇವನ ಮಗನಾಗಿ ಅವತರಿಸಿದ್ದರಿಂದ ವಾಸುದೇವ. ದೇವಕಿಯನ್ನು ತಾಯಿಯಾಗಿ ಸ್ವೀಕರಿಸಿದ್ದರಿಂದ ದೇವಕೀ ನಂದನ. ತನ್ನ ಬಾಲ್ಯಲೀಲೆಗಳನ್ನು ಸಂತೋಷಗಳನ್ನು ವೃಂದಾವನದಲ್ಲಿ ಯಶೋದೆಗಾಗಿ ಅನುಗ್ರಹಿಸಿದ ಕಾರಣ ಯಶೋಧನಂದನ. ತನ್ನ ಗೆಳೆಯ ಪಾರ್ಥನಿಗೆ ಸಾರಥಿಯಾದನೆಂದು ಪಾರ್ಥಸಾರಥಿ. ಅರ್ಜುನನನ್ನು ಧನಂಜಯ ಎಂದು ಕರೆಯಲಾಗಿದೆ, ಏಕೆಂದರೆ ಅವನ ಅಣ್ಣನು ಕೈಗೊಂಡ ಹಲವು ಯಾಗಗಳಿಗೆ ಹಣ ಅಥವಾ ಧನದ ಅಗತ್ಯವಾದಾಗ ಅವನು ನೆರವಾದ. ಭೀಮನನ್ನು ರುಕೋದರ ಎಂದು ಕರೆಯಲಾಗಿದೆ, ಏಕೆಂದರೆ ಅವನು ಹಿಡಿಂಬ ಎಂಬ ರಾಕ್ಷಸನನ್ನು ಕೊಂದು ಸಾಹಸ ಮಾಡಿದ ಹಾಗೆ ಎಲ್ಲರನ್ನು ಮೀರಿಸುವಂತಹ ಆಹಾರವನ್ನು ಸೇವಿಸುತ್ತಿದ್ದ. ಇಲ್ಲಿ ಭಗವಂತನಿಂದ ಪ್ರಾರಂಭಿಸಿ ಪಾಂಡವ ಸೈನ್ಯದ ನಾಯಕರುಗಳು ಊದಿದ ಶಂಖದ ನಾದವು ಯೋಧರಿಗೆ ಸಂತೋಷವನ್ನುಂಟು ಮಾಡಿತು.